ಕಂಪ್ನಿ ಮ್ಯಾನೇಜರ್ ನಂಬರ್ ಕೊಡಿ. ಸರಿನಾ? ಸರಿ ಸುದೀಪ್ ಬರ್ಬೇಡ ಅನ್ನು ನಾನು ಬರ್ತೀನಿ. ಸರ್ಪ್ರೈಸ್ ಮಾಡ್ತಾ ಇದೀನಿ. ಸಂಧ್ಯಾ ಅಕ್ಕ ಬಂದಿಲ್ಲ ಅದಕ್ಕೆ. ಸಂಧ್ಯಾ ಅಕ್ಕ ನಾನ್ ಹೇಳಿದಲ್ಲ. ಥ್ಯಾಂಕ್ಸ್ ಟು ಎವ್ರಿವನ್. ಮತ್ತೆ ಗಾಯ್ಸ್ ನೋಡಿ ಗಾಯ್ಸ್ ಆಯ್ತು ಗೊತ್ತಾ? ಮಾಡ್ತವಳೆ ಸುದೀಪ್ ಅವರು ನನ್ಗೆ ಮಾಡ್ತವಳೆ. ಹುಡುಗಿ ತರ ಮಾತಾಡು. ಸೊ ಹ್ಯಾಂಡ್ಸಮ್ ಕ್ಯೂಟ್ ಬಾಯ್. ಹಂಗೆ ಬೈದೆ ಮುದವಿ. ಅದನ್ನೇನಂತಾರೆ? ಇನ್ಫ್ರಾಸ್ಟ್ರಕ್ಚರ್, ಇಂಟೀರಿಯರ್. ವಾಟ್ ಆರ್ ಯು ಸ್ಕಾಲ್ಡಿಂಗ್? ಬೆಂಗಳೂರು ಹುಡುಗಿಗೆ ಅಯ್ಯಾಗಿಯ ಅಂತ ಬೈತಿದ್ಯಾ? ಸುದೀಪ್ ಅವರು ನನ್ನ ತುಂಬಾ ರೇಗಿಸ್ತಾ ಇದ್ರು. ಆಡ್ ಸಾಯಿ ಏನ್ ಮಾಡ್ತಾ ಇದ್ದೀರಾ? ಸಂಧ್ಯಂದ್ ಇನ್ನೊಂದ್ ಐಫೋನ್ ಕಳ್ದೋಗೈತೆ. ಆದ್ರೆ ತಮಾಷೆ ಮಾಡ್ತೀರಿ, ನಿಜ ಹೇಳಿ ಆಮೇಲೆ ಬೇಕಾದ್ರೆ ಆಕ್ಟಿಂಗ್ ಮಾಡಿ ಸಾಯ್ತೀರಿ ಫೋನ್ ಇಲ್ಲ ಅಂತ. ಹೋಗ್ತಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಚೋಟ ಮರಿ ನಾಳೆ ಬರ್ತಿಲ್ಲ ನಾನು. ಕೆಲ್ಸ ಚೋಟ ಮರಿ. ಚೋಟ ಮರಿ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋಗ್ತೀವಲ್ಲ ಅಲ್ಲಿ ಸಿಗೋಣ. ಆ ಅಣ್ಣಂಗೆ ಹಂಗೆ ಸ್ವಲ್ಪ ತಿಂದು ಜಾಸ್ತಿ ಆಗಿರ್ಬೇಕು. ಕರ್ಕೊಂಡು ಹೋಗ್ತೀನಿ. ನಿಮ್ ಕಂಪ್ನಿ ಮ್ಯಾನೇಜರ್ ನಂಬರ್ ಕೊಡಿ, ರಜಾ ಕೊಡ್ಬೇಡಿ ಅಂತ ಹೇಳ್ತೀನಿ. ಎಷ್ಟು ಹಾಕೋತೀರಾ? ಏನು ಬರಲ್ಲ ಅಂತಾನೆ. ಸರಿ ಸುದೀಪ್ ಬರ್ಬೇಡ ಅನ್ನು ನಾನು ಬರ್ತೀನಿ. ಯಾರು ಬರ್ಬೇಡ? ಅವ್ರಿಗೆ ಹಂಗೆ ನೋಡೋಣ. ನಾನು ಆಲ್ರೆಡಿ ಹೋದ್ ತಿಂಗಳು ಕೊಟ್ಟಿದ್ದೆ ಜ್ವರ ಅಂತ. ಸಮಸ್ಯೆಗಳು ಎಲ್ಲಕ್ಕೂ ಮಾಡ್ತವೆ. ರಜಾ ಕೊಡ್ಬಿಡಿ, ಬರ್ಬಿಡಿ ಬರ್ಬಿಡಿ. ನಾಳೆ ಆಗಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸಿಗ್ತೀನಿ ಆಯ್ತಾ? ಈ ಸಂಡೆ ಸುದೀಪ್ ಅವ್ರು ಇರಲ್ವಂತಲ್ಲ. ಬಾಯ್ ಬಾಯ್ ಟಾಟಾ. ಅವರಿಗೆ ನಾನು ಬರಲ್ಲ ಅಂತ ಹೇಳಿದ್ದೆ, ಬಟ್ ಫೈನಲಿ ಇವಾಗ ನಾನು ಅವ್ಳು ಮೀಟ್ ಮಾಡಕ್ ಹೋಗ್ತಾ ಇದೀನಿ. ಸರ್ಪ್ರೈಸ್ ಮಾಡ್ತಾ ಇದೀನಿ. ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡೋಣ ಬನ್ನಿ. ಫಸ್ಟ್ ರೋಡಲ್ಲಿ ಹಿಂಗ್ ಹಿಡ್ಕೊಂಡು ಮಾತಾಡ್ಬೇಕಂದ್ರೆ ಭಯ ಆಗ್ತಿತ್ತು. ಇವಾಗ ಬ್ಲಾಗಿಂಗ್ ಅನ್ನೋದು ಇಷ್ಟಪಟ್ಟು ಮಾಡ್ತಾ ಇದೀನಿ. ಸೊ ಅದು ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ, ಖುಷಿ ಆಗ್ತಿದೆ. ರೆಡಿನಾ? ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ? ಮೈಸೂರಿಗೆ ಹೋಗ್ತಿರೋದೇನ? ಏನು ಫುಲ್ ಖುಷಿನಾ? ಸಂಧ್ಯಾ ಅಕ್ಕ ಬಂದಿಲ್ಲ ಅದಕ್ಕೆ. ಹೌದಾ? ನಾನ್ ಹೇಳಿದಲ್ಲ, ಅದು ಸ್ಕ್ರಿಪ್ಟೆಡ್. ಸಂಧ್ಯಾ ಅಕ್ಕ ನಾನ್ ಹೇಳಿದಲ್ಲ, ಸ್ಕ್ರಿಪ್ಟೆಡ್. ಬರಲ್ಲ. ಯಾಕೆ ಬನ್ನಿ? ಬರಲ್ಲ. ಯಾಕೆ ಬನ್ನಿ? ಇಲ್ಲಿ ಬಂದಿ. ಅದು ಸ್ಕ್ರಿಪ್ಟೆಡ್. ಏನು? ನಾನೇನು ಹೇಳ್ಸ್ತಾ ಇದ್ದೆ. ಮುಂದೆ ಬನ್ನಿ. ಸೊ ಇವತ್ತು ನನ್ನ ಜೊತೆ ಯಾರ್ಯಾರಿದ್ದಾರೆ ಅಂದ್ರೆ ನಮ್ ಕ್ಯೂಟ್ ಲಿಟಲ್ ಚೋಟಮರಿ, ಸುದೀಪ್ ಅವರು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ನಿತ್ಯನೂ ಜಾಯಿನ್ ಆಗ್ತಾಳೆ. ಇವತ್ತು ಏನಪ್ಪ ವ್ಲಾಗ್ ಮಾಡಕ್ ಹೊರಟಿದೀನಿ ಅಂದ್ರೆ ಮಿನಿ ಪ್ರಾಂಕ್ಸ್ ಟು ಎವ್ರಿವನ್. ಇವ್ರನ್ನೆಲ್ಲ ಮಿನಿ ಪ್ರಾಂಕ್ ಮಾಡ್ತಿದೀನಿ. ನಿತ್ಯ ಅಕ್ಕಗೆ ಮತ್ತೆ ಶರತ್ ಅಣ್ಣಗೆ. ಸೊ ಪ್ರಾಂಕ್ ಮಾಡೋದು ನಾನು ಮತ್ತೆ ಚೋಟಮರಿ ಸೇರ್ಕೊಂಡು ಪ್ರಾಂಕ್ ಮಾಡ್ತೀವಿ.
ಆದ್ರೆ ಸುದೀಪ್ ಅವ್ರ ಪ್ರ್ಯಾಂಕ್ ಆಗೋದು ಡೌಟ್, ಬಿಕಾಸ್ ನಾನು ಇಲ್ಲಿ ರಿವೀಲ್ ಮಾಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಅವರಿಗೆ ಒಂದು ಪುಟಾಣಿ ಸರ್ಪ್ರೈಸ್ ಕೊಟ್ಟೆ. ಅವ್ಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಿತ್ತು, ಬಟ್ ಸುದೀಪ್ ಅವ್ರು ಹೆಂಗೋ ಮಾಡಿದ್ದಾರೆ. ನೆಟ್ ಕ್ಯಾಪ್ಚರ್ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಅವ್ರನ್ನೇ ಬೈರಿ ಪಾಪ, ಹೇಳಿದ ತಕ್ಷಣ ಮಾಡೋರೆ, ಸೊ ಬೈಬೇಡಿ. ಸೊ ಈ ತರ ಪ್ರ್ಯಾಂಕ್ ಮಾಡಕ್ ಹೊರಟಿದ್ದೀನಿ. ಫುಲ್ ವಿಡಿಯೋ ನೋಡಿ, ಸಖತ್ ಮಜವಾಗಿರುತ್ತೆ. ಇವಾಗ ನಿತ್ಯಾಗ ಹೋಗಿ ನಾವು ಪ್ರ್ಯಾಂಕ್ ಮಾಡ್ತಾ ಇದೀವಿ, ಎಲ್ಲೂ ಹೋಗಲ್ಲ. ಚಾಕ್ಲೇಟ್, ಇದು ಚಾಕ್ಲೇಟ್ ತರ, ಆದ್ರೆ ಚಾಕ್ಲೇಟ್ ಅಲ್ಲ, ಬಿಕಾಸ್ ಇದ್ರೊಳಗಡೆ ಚಾಕ್ಲೇಟ್ ಇಲ್ಲ. ನಾವು ತಿನ್ಕೊಂಡ್ಬಿಟ್ವಿ. ಒಂದ್ ಚೂರು ಬಿಡ್ತಿರೋ ತರ ಫುಲ್ ತಿಂದು ಖಾಲಿ ಮಾಡಿದೀವಿ. 3 ಜನನು ಸೇರ್ಕೊಂಡ್ ಖಾಲಿ ಮಾಡಿದೀವಿ. ಇವಾಗ ಅದನ್ನ ಹಂಗೆ ಪ್ಯಾಕ್ ಮಾಡಿದೀವಿ, ನಿತ್ಯಕ್ ಪ್ರ್ಯಾಂಕ್ ಮಾಡೋಣ ಅಂತ. ಅವಳು ಇಲ್ಲ, ಮಾಸ್ಕ್ ಹಾಕೊಂಡ್ ಬಂದಿರ್ತಾಳೆ, ವಿ ಅಂತ. ಅದು ಬಿಟ್ರೆ ಇನ್ನೇನು ಅನ್ನಲ್ಲ, ಬಟ್ ಆದ್ರೂ ಮಾಡೋಣ. ಅವಳು ರಾಗ ತೆಗಿತಾಳೆ, ಗಾಯ್ಸ್ ಏನಾಯ್ತು ಗೊತ್ತಾ ಅಂತ ರಾಗ ತೆಗಿತಾಳೆ. ಸೊ ಕೇಳಿಸ್ಕೊಳಕ್ ನೀವ್ ರೆಡಿ ಆಗಿರಿ. ಗಿಫ್ಟ್ ಬೇಡವಲ್ಲ, ನಾನು ಸಂಧ್ಯಾ ಅಕ್ಕಗೆ ಕೊಡ್ತೀನಿ ಬಿಡಿ. ಮತ್ತೆ ಬನ್ನಿ, ನಾನು ನಿತ್ಯ ನಿನ್ಗೋಸ್ಕರ ಅವಳು ಅವಾಗ್ಲಿಂದ ಗಿಫ್ಟ್ ನ ನನ್ಗೂ ತೋರಿಸ್ತೀರಾ ಮ್ಯಾನೇಜ್ ಮಾಡ್ತಾವಳೆ. ಬೇಗ ಬಾ ನಿತ್ಯ. ಇವಾಗ ಎಕ್ಸಾಕ್ಟ್ ನಾನು ಹೆಸರೇ ಬರ್ತಾ ಇತ್ತು, ನಾನು ಸುದೀಪ್ ಮತ್ತೆ ಚೋಟಮರಿ ಮಂಡ್ಯದಲ್ಲಿದ್ದೀವಿ. ಸೊ ಮಂಡ್ಯ ಜನರು ಯಾರಾದ್ರೂ ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನನ್ಗೂ ಖುಷಿ ಆಗುತ್ತೆ ಸ್ವಲ್ಪ. ನನ್ ಖುಷಿ ಪಡ್ಸಕ್ ಇಷ್ಟು ಮಾಡಕ್ಕಾಗಲ್ವಾ ನೀವು? ಮಾಡ್ತಾರೆ, ಇಷ್ಟು ಮಾಡ್ತಾರಕ್ಕ. ಸುದೀಪ್ ಅವ್ರ ಸ್ಪೆಕ್ಸ್ ಆದ್ರೆ ಇದು ಅವ್ರ ಫೇಸ್ಗೆ ಚೆನ್ನಾಗಿ ಕಾಣುತ್ತೆ, ನಂದು ಫೇಸೇ ಕವರ್ ಆಗೋಗ್ತಿದೆ. ಚೆನ್ನಾಗೈತಲ್ಲ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಎಲ್ರಿಗೂ ಸೆಟ್ ಆಗುತ್ತಪ್ಪ, ಚೆನ್ನಾಗಿದೆ. ನಮ್ ಚೋಟ ಮರಿ ಹಾಕಿ, ಚೋಟ ಮರಿ ಹಾಕಿ ಟ್ರೈ ಮಾಡಿ. ವೇರ್ನೋ ನನ್ಗೆ ಇದೆಲ್ಲ ಸೂಟ್ ಆಗಲ್ಲ. ಎಸ್, ಗೆಟ್ ರೆಡಿ ವಿತ್ ಮೀ ಇನ್ 1 minute. ನೀವು ಗೈಸ್ ನಾನಲ್ಲ ನೋಡಿ ಕಾರಲ್ಲಿ ರೆಡಿ ಆಯ್ತವಳೆ. ಇಲ್ಲಿ ನೋಡಿ ಚೋಟ ಮರಿ ಸುದೀಪ್ ಅವರು ಗಾಡಿ ಓಡಿಸ್ತವ್ರೆ, ಚೆನ್ನಾಗ್ ಓಡಿಸ್ತಾರೆ ಗೈಸ್. ನೋಡಿ ಇದು ನಮ್ಮ ಮಂಡ್ಯ. ಏನಿಲ್ಲ, ಟ್ರೈನಿಂಗ್ ಬಾ ಅಂದ್ರೆ ಬರಲ್ಲ, ಹೇಳ್ಕೊಡ್ತೀನಿ ನಾನು ಕಾರ್ ಹೆಂಗ್ ಓಡಿಸೋದು. ಟ್ರೈನಿಂಗ್ ಹೋದ್ರೆ ಕಲ್ತ್ಕೊಳ್ಳಿ ಗೈಸ್, ಲಿಪ್ಸ್ಟಿಕ್ ಹಾಕೋದು ಹೆಂಗೆ ಅಂತ. ಲಿಪ್ಸ್ಟಿಕ್ ಹಾಕೋದ್ ಕಲಿಬೇಕು. ಸದ್ಯ ನೀನ್ ನೋಡಿ ಹುಡುಗಿರ ಹುಡುಗರ ಜಾಸ್ತಿ. ಅಕ್ಕಗೆ ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ಕೊಟ್ಟಿದ್ದಿಲ್ಲ, ಅದಕ್ಕೆ ಇವತ್ತು ನಾನು ಕೊಡ್ತೀನಿ. ಅಕ್ಕ ಬಿಲೇಟೆಡ್ ಹ್ಯಾಪಿ ಚಾಕ್ಲೇಟ್. ಲೇ ಅದು ಹಿಂಗೆ ತಾನೆ, ನಂಗೆ ಮೆಲ್ಟ್ ಆಗೋಗಿದೆ. ಮೆಲ್ಟ್ ಆಗೋಗಿದೆ ತಾನೆ. ಈ ಮೆಲ್ಟ್ ಆಗಿದೆ ತಗ್ಗೆ ಪಾಪ, ಒಳ್ಳೆನೋ ಕೊಟ್ಲು ತಾನೆ. ಇದೆ ಆಯ್ತು. ಏನೋ ಲೆಟರ್ ಗಿಟ್ರನಾರ ಕೊಟ್ಟು ಖಾಲಿ ನಿತ್ಯನ ಸುದೀಪ್ ಅವ್ರು ಇಮಿಟೇಟ್ ಮಾಡೋ ರೀತಿ ಸೈಲೆಂಟ್ ಆಗಿ ಮಾತಾಡ್ತೀನಿ. ಸೈಲೆಂಟ್ ಮಾತಾಡ್ತಾಳೆ ಅಂತೆ, ಇವ್ರು ಅದನ್ನ ಇಮಿಟೇಟ್ ಬೇರೆ ಮಾಡ್ತಾರೆ. ಮಾಡ್ತಾವಳೆ ಸುದೀಪ್ ಅವರು ನನ್ಗೆ ಮಾಡ್ತಾವಳೆ ಏಕವಚನ ಯೂಸ್ ಮಾಡಿದ್ರು. ಸೊ ಏನ್ ಮಾಡ್ಬೇಕು? ಪನಿಷ್ಮೆಂಟ್ ಕೊಡ್ಬೇಕಾ ಕೊಡ್ಬಾರ್ದಾ? ನಾವೆಲ್ಲ ಸುದೀಪ್ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು. ಏನ್ ಮಾಡೋದು? ಟ್ರೈನಿಂಗ್ ಸಂಧ್ಯಾ ಅವ್ರು ಮಾಡ್ತಾರೆ, ಸಂಧ್ಯಾ ಅವ್ರು ಓಡಿಸ್ತಾರೆ. ಸುದೀಪನ್ಗೆ ಇಲ್ಲ, ಅಲ್ಲಿ ಹೋದಾನೆ ಸುದೀಪ್ ಅವ್ರೆ ಹಿಂಗ್ ಹಿಡ್ಕೊಂಡು ಬಸ್. ಅದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಬಿಟ್ಟಿದೀವಿ, ಈ ವಿಡಿಯೋದಲ್ಲಿ ಬೇಡ. ಈ ವಿಡಿಯೋದಲ್ಲಿ ಸುದೀಪ್ ಅವ್ರ ಕೈಲಿ ಒಂದು ಫನ್ನಿ ಆಗಿ ಏನಾದ್ರು ಆಕ್ಟ್ ಮಾಡ್ಸೋಣ. ಸುದೀಪ, ನಾನು ಅದು ಬಾಯಿ ತಪ್ಪ ಬಂದಿದ್ದು. ಸುದೀಪ, ಮಿಸ್ಟೇಕ್ ಅಂಡಿ ಟೋಲ್ಡ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಪ್ಲೀಸ್ ಇಂಗ್ಲಿಷ್ ಬೇಡ್ರಿ ನನ್ ಕೈ ಹೇಳಿ. ಸುದೀಪ ಅವ್ರೆ ಸ್ವಲ್ಪ ಫೋನ್ ತಗೊಳ್ಳಿ. ತಗೊಂಡ್ರಾ? ಪ್ಲೀಸ್ ಕಾಲ್ ಮಾಡಿ ಹುಡುಗಿ ತರ ಪಿಕ್ ಮಾಡಿ ಹುಡುಗಿ ತರ ಮಾತಾಡು. Pandapura means now Mandya left. ಯಾರಪ್ಪ ಮಾತಾಡ್ತಿರಲ್ಲ ಈ ತರ ವಯಸ್ಸಲ್ಲಿ?
ಚೋಟ ಮರಿ ವೆಲ್ಕಮ್ ಟು ಸಂಧ್ಯಾ ವ್ಲಾಗ್ಸ್. Who is that? Sudeep speaks. He is so handsome, cute boy. Yeah, we are on the way. Oh, recording? ಕೊಟ್ರಿ ಎಷ್ಟು ಮಾತಾಡ್ತೀರಾ ಇಸ್ಕೊಂಡು ಹೇಳಿ. ಹೌದೌದು ಇದನ್ನೆಲ್ಲ ಮಿನಿ ಬ್ಲಾಗ್ ಅಲ್ಲಿ ಹಾಕ್ಬಿಡ್ತೀನಿ. ಸಂಧ್ಯಾ ಬ್ಲಾಗ್ ಯಾರು ನೋಡ್ಬಾರ್ದು. ಮುದವಿ ನನ್ಗೆ ಯಾಕೆ ಬೈದೆ? ಮುದವಿ ನಾನೇನ ಮಾಡದ ನಿನ್ಗೆ? ನನಗ್ ಬೈತ್ಯಾ? ಬರ್ತೀನಿ ಬಿಡ್ರಿ ಬ್ರೋ. ಏ ಶರತ್, ಐ ಕಮಿಂಗ್, ಯು ವೇಟಿಂಗ್ ದೇರ್. Yeah, I understand your English. Sandhya didn't understand. That partner English, Tagad English. ತುಕಾಲಿ ಇಂಗ್ಲಿಷ್. ಹುಡುಗಿರ ಯಾರ್ಯಾರು ನನ್ನ ಬ್ಲಾಗ್ಸ್ ನೋಡ್ತೀರಾ ನೋಡಿ, ಹುಡುಗರು ಹುಡುಗಿರಾಗ್ ಮಾತಾಡಿದ್ರೆ ಪರವಾಗಿಲ್ಲ. ನನ್ ವಾಯ್ಸ್ಗಿಂತ ಸುದೀಪ್ ಅವ್ರ ಹುಡುಗಿಯಾಗಿ ಮಾತಾಡಿತ್ತು ವಾಯ್ಸ್ ಇನ್ನೂ ಚೆನ್ನಾಗಿತ್ತು. ಏನಂತೀರಾ ಸುದೀಪ್ ಅವ್ರೆ? ಏ ಇಲ್ಲ ನಾನ್ ಯಾಕೆ ಬೈಲಿ ಪಾಪ. ಅಮಾಯಕ ಹುಡುಗರ ಮೇಲೆಲ್ಲ ನಾನ್ ಬೈಯಲ್ಲ. You told Amayaka. Thank you. ಪಾಪ ಒಂದಿನ ಅಮಾಯಕ ಹುಡುಗ. ಬಕಾಸುರಿ ಅಂದ್ರೆ ಚಿಕ್ಕ ಹುಡುಗಿಯಿಂದ ಲೇಸ್ ಕಿತ್ಕೊಂಡ್ ತಿಂತಾವಳೆ. ನನ್ಗೆ ಈ ಟೋಲ್ ಗೇಟ್ ಅವ್ರು ಮಾಡಿರೋ ಏನಂತಾರ ಇದನ್ನ? ಟೋಲ್. ಏಯ್ ಗೊತ್ತು, ಇದು ನಂಗೆ ಟೋಲ್ ಅಂತ ಗೊತ್ತು. ಅದನ್ನೇನಂತಾರೆ? ಇನ್ಫ್ರಾಸ್ಟ್ರಕ್ಚರ್, ಇಂಟೀರಿಯರ್. ನಂದೇ ಪರವಾಗಿಲ್ಲ, ಇಂಟೀರಿಯರ್. ಎಸ್, ನನ್ಗೆ ಈ ಡಿಸೈನ್ ಇಷ್ಟ. ಅಲ್ಲಿ ನಿನ್ನೆ ಕೇಳಿದಿರ್ಲಿಲ್ಲ ಇದೆ. ಏನ್ ಬೇಡ, ಅಲ್ಲಿ ಅದಿದೆ ಒಂದು. ಅಯ್ಯ, ವಾಟ್ ಆರ್ ಯು ಸ್ಕಾಲ್ಡಿಂಗ್? ಬೆಂಗಳೂರು ಹುಡುಗಿಗೆ ಅಯ್ಯ ಗಿಯ್ಯ ಅಂತ ಬೈತಿದ್ಯಾ? ಫಸ್ಟ್ ಟೈಮ್ ಬೈತಿದ್ದ. ನಾನು ಕೊಡ್ತಿರೋ ಧೈರ್ಯ ಇಲ್ಲ. ಏನಂತೀಯ? ಆವತ್ತು ನನಗೆ ಗೈಸ್ ಸಂಕ್ರಾಂತಿ ಹಬ್ಬದ ದಿವಸ ನಾನು ಕೊಟ್ಟೇ ಇಲ್ಲ ಗೈಸ್ ಡೈರಿ ಮಿಲ್ಕ್. ನಾನ್ ಮಾತ್ರ ಎಲ್ಲ ಕೊಡ್ಬೇಕು ಇವ್ರಿಗೆ. ಸಂಧ್ಯಾ ಕಾಲ ಆಗ್ಬಿಟ್ರೆ ಕೊಡಲ್ಲ. ಗಾಡಿ ಓಡಿಸಿದೀನಿ ಹೇಳು, ಉಳ್ಕಾಲ ಆಗ್ಬಿಟ್ರೆ ಕೊಡಲ್ಲ. ಉಳ್ಕಾಲ ಆದ್ರೆ ಕೊಡಲ್ಲ. ಅದು ಬೇರೆ ಮತ್ತಿಲ್ಲ, ನಮ್ಮಮ್ಮನೇ ಹೇಳ್ತಾರೆ ತಿನ್ನು ಅಂತ. ಯಾರಪ್ಪ ಉಳ್ಕೊಳ್ಳೋದಾಗ ಇನ್ನೂ ತಿನ್ನು ಅಂತ ಹೇಳೋ ಅಮ್ಮ? ಯಾರಪ್ಪ ಅದು? ಅದೇ ನಮ್ಮಮ್ಮ ಸ್ಪೆಷಲ್. ಅಲ್ಲ ಸುದೀಪ್ ಅವ್ರೆ, ನಿಮ್ಗೆ ಯಾರು ಬೇಕಂದ್ರೆ ಕಾಸು ಕೊಟ್ಟು ತಗೊಳ್ಳಿ. ಆ ಮಗುವಿಂದ ಏನು ಕಿತ್ಕೊಂಡ್ ತಿನ್ನೋದು? ಕಿತ್ಕೊಂಡ್ ತಿನ್ನೋ ಬುದ್ಧಿ ಯಾಕಪ್ಪ ಜನಗಳಿಗೆ? ಅದು ಮಗುವಿಂದ. ಶೇರಿಂಗ್ ಇಸ್ ಕೇರಿಂಗ್ ಅಂತಾರೆ. ನಾನು ಕಿತ್ಕೊಂಡ್ ತಿನ್ನ, ನಾನು ಅಂಗಡಿ ಬೇಕರಿಗೆ ಹೋಗ್ಬಿಟ್ಟು ನಾನೇ ಸ್ವಂತವಾಗಿ ತಂದು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ನಾನು ಬೆಳಿಗ್ಗೆ ನಿಂಗೆ ಕೊಟ್ಟಿಲ್ವಾ? ನಾನು ನಿಂಗೆ ಬೆಳಿಗ್ಗೆ ಕೊಟ್ಟಿಲ್ವಾ? ಯಾಕೆ ಸುದೀಪ ಎಳ್ಳೆ ಮಗು ಹತ್ರ ಕಿತ್ಕೊಂಡ್ ತಿಂತ್ಯಾ? ಏನಾದ್ರೂ ಇದ್ರೆ ಹೇಳ್ಬಿಡು, ನಾನೇ ನಿಂಗೊಂದು ಚಾಕ್ಲೇಟ್. ಚಿನ್ನಿ ಶೇರು ಮಾಡಲ್ಲ. ಎಷ್ಟೊಂದು ತಂದ್ಕೊಟ್ಟಿದ್ದೆ ಡೈರಿ ಮಿಲ್ಕ್ ಎಲ್ಲ. ಪಾಪ ರೂಮ್ ಟೂರ್ ಮಾಡಿದೀನಲ್ಲ, ಅವಾಗ ಗೊತ್ತಾಯ್ತು ನಾನಲ್ಲ ರೂಮ್ ಟೂರ್ ಮಾಡಿರೋದು ನೀನು ಅಂತ. ಯಾಕೆ? ವಾ, ಹುಸಿ ಮಾತಾಡಿದ್ಯಾ? ಬಿಡೆ ಹೋಗ್ಲಿ. ಹಾಡು ಕೇಳಿ ಹುಟ್ಟಿದ ಪ್ರತಿಭೆ ನಿತ್ಯಶ್ರೀದು ಏನ್ ಆಡ್ತಾಳು. ವಾ 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 ನಲ್ಲಿದು ತಾಳಕ್ಕೆ ನಲ್ಲಿದು ನನ್ನಂತೆ. ಸಂಜೆ ಬ್ಲಾಗ್ಸ್ ಅಲ್ಲಿ ನನ್ನೇ ಜಾಸ್ತಿ ಓದ್ತಾ ಇದ್ದೀರಾ? ಅವ್ರ ಪಾಪ ಸಂದಿನ ತೋರಿಸ್ತೀನಿ ಈಗ ನಾನು. ಹಾಡೆಲ್ಲ ಆಗೋದ್ಮೇಲೆ ಇವಳೇನೋ ನನ್ನ ಕ್ಯಾಪ್ಚರ್ ಮಾಡೋದು ಕಷ್ಟಪಟ್ಟು. ಲೇ, ಪಾನ್ ಪರಕ್ ಹಾಕೊಂಡವಳ ಕಾಣ್ತಾವಳೆ ಅವಳು. ಚೋಟ ಮರಿ ಅಲ್ಲಿ ನೋಡು, ಅಂಕಾರೆ ಮಾಡ್ಕೊಂಡಿದ್ಯಲ್ಲ. ಗೈಸ್, ಸಂಧ್ಯಾ ರೆಡಿ ಆಗವಳೆ. ಅದನ್ನೇ ಇನ್ನೂ ಆಗಿಲ್ವಾ? ಆಯ್ತಾ ರೆಡಿ?
ಸರ ಹಾಕಬೇಕು ತಾನೆ, ಸರ ಇಲ್ಲ ಫರ್ಗಾಟ ತಗೋ, ನಂದೇ ಬಿಚ್ಕೊಡ್ತೀನಿ. ನನ್ ಕತ್ತಲ್ ಸರ ಇಲ್ಲ ಅಂತ ಅವಳು ಸರನ ಬಿಚ್ಕೊಡ್ತಾಳಂತೆ. ಬೇಗ ಬಿಚ್ಕೊಡಮ್ಮ. ಸಂಧ್ಯಾ ಗೋಲ್ಡ್ ಕಣೆ ನಿಜ. ತೇಜು ಬ್ರೋ, ತಗ ಆಮೇಲೆ ಬಿಚ್ಕೊಡ್ತೀನಿ. ಶಾಪ್ ಅಲ್ಲಿ ಇದ್ದೀರಾ? ಲೊಕೇಶನ್ ಕಳಿಸಿ. ಮಮ್ಮಿ ಅಷ್ಟೇ ನೋಡ್ತಾ ಕತ್ತಲ್ಲ. ಚೋಟು ಮರಿ ಅವಳು ಸರ ಬಿಚ್ಕೊಡ್ತಾಳ. ಅದು ಹೊಡೆದಿದ್ದೀನಿ ಗೊತ್ತಾಗಿದ್ದೀನಿ, ಆದ್ರೂ ಅವ್ರು ಒಂದು ಕಳಿಸಿದ್ದಾರೆ. ನೋಡಿ ನಮ್ ಚೋಟ ಮರಿ ಅಲ್ಲಿ ಹೆಂಗಿದೆ. ಈ ಮಡ್ಚಿನಿ ಎಲೆ ಅಡಿಕೆ ಹಾಕೊಂಡು ಪಾಪ ಮುಚ್ಕಿದು ಹೆಂಗಾಗೈತಿ ನೋಡ್ರಿ. ನಿತ್ಯಾಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಇದಕ್ ಹಕ್ ಮಾಡ್ತಾವಳೆ. ಮಾಡು ಮಾಡು. ಸೊ ಸಕ್ಸಸ್ಫುಲ್ಲಿ ನಿತ್ಯ ಹಗ್ಡೇನ ಕಂಪ್ಲೀಟ್ ಮಾಡಿದ್ಲು. ಊಟ ಇವ್ರು ಯಾರು ಕೊಡ್ಸಿಲ್ಲ ಅಂತ ಇಲ್ಲಿರೋ ಮುದ್ದೆ ತಿಂತಾವಳು ಪಾಪ. ಪಾವ್ ಭಾಜಿ ಅಂತ ಪಾವ್ ಭಾಜಿ ತಿಂತಾವಳೆ. ಅದಿದ್ದೇ ಇದ್ದ ನೋಡಕ್ಕೆ ನೋಡು ಈಗ ಚೋಟ ಮರಿಗೆ ಅಡ್ಡೆ ಕೊಡ್ತೀನಿ. ಓ ಹಿಂಗ್ ನೋಡ್ರೆ ಪಾವ್ ಭಾಜಿ ಅದು. ಹ್ಯಾಪಿ ಹ್ಯಾಪಿ ಹ್ಯಾಕ್ಡೆ ಗರ್ಲ್ಸ್. ನನಗ್ ಮಾತ್ರ ಒಬ್ರು ಹಗ್ ಮಾಡಿಲ್ಲ. ಓ ದಬಾಕೊಂತಿದ್ರು, ಜಸ್ಟ್ ಮಿಸ್ ಇಬ್ರು. ಹ್ಯಾಪಿ ಅಡ್ಡೆ. ಏನಾದ್ರು ಸುದೀಪ್ ಅವರು ನನ್ನ ತುಂಬಾ ರೇಗಿಸ್ತಾ ಇದ್ರು, ಹೈಟ್ 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 ಅನ್ಕೊಂಡು. ಅದಕ್ಕೆ ಇವಾಗ ಸುದೀಪ್ ಅವ್ರ ಮೇಲೆ ನಮಸ್ಕಾರ ಈ ತರ ರೇಗಿಸ್ತಾ ಇದ್ರು. ಅದಕ್ಕೆ ನಾನು ತೇಜ ಕಂಪ್ಲೇಂಟ್ ಮಾಡಿದೀನಿ. ತೇಜ ಏನ್ ಸಂಜೆ ನಮ್ ಚೋಟು ಮರಿ ಹೇಳ್ತಾವಳೆ ಅಂತ ಮಾಡ್ಬಿಡ್ತೀನಿ. ನಾನು ಏನ್ ಮಾಡ್ಬೇಕು? ಚೋಟು ಮರಿ ಹೊಡಿಬೇಕು. ಏನು ಕೊಟ್ಟಿಬೇಕು? ಚೋಟು ಮರಿ ಅವರು ಸಂಧ್ಯಾ ಅಕ್ಕನ ರೇಗಿಸ್ತಿದ್ದಾರೆ. ಸಂಜೆ ರಕ್ಷ ಏನ್ ಫೈಟಿಂಗ್ ಆಡ್ಬೇಕು ಆಡ್ ಸಾಯಿ. ಇವಾಗ ಯಾವ ರೇಂಜ್ ಫೈಟಿಂಗ್ ಬೇಡ 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 ಚಟುವರಿ ಬಾ. ನಾವು ಎಂಟರ್ಟೈನ್ಮೆಂಟ್ ತಗೊಳ್ಳೋಣ. ತೇಜ ಏನ್ ಮಾಡ್ತಾ ಇದ್ದೀರೋ? ಕತ್ತೆಯಲ್ಲಿ ಕಾಣಿಸ್ತಾ ಕೈಯಲ್ಲಿ. ನೀನ್ ಹೋಗ್ಬಿಟ್ಟ ಬಿಟ್ಬಿಟ್ಟ ನೋಡಿ. ನೀನ್ ಇದ್ರ ಚೆನ್ನಾಗಿ ಫೈಟಿಂಗ್ ಆಡ್ಬೋದು ನಾವು. ಆಕ್ಟಿಂಗ್ ಎಕ್ಸ್ ಓವರ್ ಆಕ್ಟಿಂಗ್ ಅಂತ ಏನೋ ಮಾಡ್ತಾ ಇದ್ದೀರಾ? ಸಾಕಾ? ತೇಜ 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 ತೇಜ. ನಾವಿವಾಗ ಬಾಳೆ ಎಲೆ ಊಟ ಮಾಡಕ್ ಬಂದಿದ್ವಿ. ಸಂಧ್ಯಾ ಮುದ್ದೆ ಊಟ ಮಾಡ್ತಾವಳೆ, ನಾನು ಚಪಾತಿ ಊಟ ಮಾಡ್ತಾ ಇದೀನಿ. ನನ್ನ ಇವಳು ಮಧ್ಯೆ ಕುಂಸವ್ರೆ. ಇವಳು ನೋಡ್ರೆ ಸ್ವೀಟ್ ಹಾಕ್ಬಿಟ್ಟು ತಿನ್ನು ಅಂತಾಳೆ. ಇವಳು ನೋಡಿದ್ರೆ ಆ ಮೆಣಸಿನ್ಕಾಯಿ ಒಳಗಡೆ ಉಪ್ಪು ಹೆಂಗೋಯ್ತು ಅಂತ ಕೇಳ್ತಾಳೆ. ಇರಿಟೇಟ್ ಮಾಡ್ತಿದ್ದಾರೆ ಇಬ್ರು. ನಾನು ಯಾವಾಗ್ಲೂ ನಮ್ಮ ಅಪ್ಪನ ಪಕ್ಕದಲ್ಲಿ ಕುತ್ಕೊಳ್ಳೋದು. ನನ್ಗಾಗಲ್ಲ ಅಂದ್ರೆ ಅವ್ರಿಗೆ ಹಾಕ್ಬೋದು ಅಂತ. ಇವತ್ತು ನನ್ನ ಎಳೆ ಖಾಲಿ ಆಗಿದೆ. ಇಲ್ಲಿಂದ ಇಲ್ಲಿಗೆ ಹಾಕ್ತಾವ್ರೆ. ಸಂಧ್ಯಾಂದು ಇನ್ನೊಂದು ಐಫೋನ್ ಕಳ್ದೋಗೈತೆ, ಸೊ ಹುಡುಕ್ತಾ ಇದ್ದೀವಿ. ಸಂಧ್ಯಾ ಗಾಯ್ಸ್ ನಂಗೆ ಸರಿಯಾಗಿ ಊಟ ಮಾಡ್ಬಿಟ್ಟು ನಿದ್ದೆ ಬರ್ತೈತೆ. ಸಂಧ್ಯನ್ ಫೋನ್ ಕಳ್ದೋಗೈತೆ, ಸೊ ಸಂಧ್ಯಾ ಹುಡುಕ್ತಾವಳೆ. ಆಗ್ತಾ ಇಲ್ಲ ಗೈಸ್, ನಂಗೆ ನಿದ್ದೆ ಬರ್ತೈತೆ. ಸುದೀಪ್ ಅವ್ರು ಕದ್ಬಿಟ್ಟವ್ರೆ. ಏನೋ ಯಾರಾದ್ರೂ ತಮಾಷೆ ಮಾಡ್ತೀರಿ, ನಿಜ ಹೇಳಿ. ಆಮೇಲೆ ಬೇಕಾದ್ರೆ ಆಕ್ಟಿಂಗ್ ಮಾಡಿ ಸಾಯ್ತೀರಿ ಫೋನ್ ಇಲ್ಲ ಅಂತ. ಹೋಗ್ತಿದೆ. ನಾನ್ ತೊಗೊಂಡು ನಿಜ ತೊಗೊಂಡಿಲ್ಲ. ನನಗೆ ಈಗಲೇ ಗೊತ್ತಾಗಿದೆ ನೀವು ಹೇಳಿದ್ಮೇಲೆ. ಗಾಯ್ಸ್ ಸಂಧ್ಯನ್ ಫೋನ್ ಕಳ್ದೋಗೈತೆ. ಫಸ್ಟ್ನೇ ಫೋನು ನಾನೇ ಈಗ ಕೇಳ್ತಾ ಇದೀನಿ ಹೊಸದಾಗಿ. ಸಂಧ್ಯಾ ನೀನ್ ರಿಂಗ್ ಟೌನ್ ಇಕ್ಕಿದ್ದ? ಬಬಿತಾ ಹೇಳ್ತಾವ್ ಕೇಳು. ಇರೋದು ಒಂದೇ ಫೋನು, ಆ ಫೋನೇ ಕಟ್ಟೋದು. ಫಸ್ಟ್ ಫೋನ್ ಸೆಕೆಂಡ್ ಫೋನ್. ಈಗ ಶಾಪಿಗೆ ಬಂದಾಗ ಫೋನ್ ಇತ್ತಾ? ನಾನೇ ಹಿಡ್ಕೊಂಬಂದೆ 2 ಫೋನು. ಅಲ್ಲೇ ಹೋಗೈತಿ ಮಿಸ್ ಅಲ್ಲಿ. ನನ್ನಣೆ. ಸಂಜೆ ಆ ಫೋನ್ ಬೆಲೆ ಎಷ್ಟು? ಫೋನ್ ಬೆಲೆ ಐಫೋನ್ ಗಾಯ್ಸ್, ಐಫೋನ್ ನೋಡಿಮ್ಮ ಅವ್ರ ಫೋನ್ ಬೆಲೆ ಎಷ್ಟು ಅಂತ ಹೇಳ್ಬಿಡ್ತಾನೆ. ನಾನು ಈ ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ. ಇದು ಸಂಧ್ಯನ್ ಬ್ಲಾಗ್ ಆಕ್ಚುಲಿ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯನ್ ಬ್ಲಾಗ್. ಇದೇ ಮಿಸ್ಸು ಗೈಸ್. ಮಿಸ್ ನೋಡಿ ಚೆನ್ನಾಗೈತೆ, ನೀಟಾಗಿ ಹಳ್ಳಿ ತರ.
ನಿಮ್ ಫೋನ್ ಕಾಲ್ ಅವ್ರ ಫೋನಿಗೆ ಕಾಲ್ ಮಾಡಿದ್ರ ನಾನು ಆಲೆ ಮಾಡಿದೆ ಸಂಧ್ಯಾ. ಈಗ ಏನ್ ಕಾಣ್ತಾನೆ ನೀವು ಯಾಕೆ ಹೆಂಗೆ ನಿಮ್ ಫೋನ್ ಹತ್ರ ಕಾಲ್ ಮಾಡಿ ನಾನಲ್ಲ ನನ್ನಣೆ ನಾನಲ್ಲ. ಆಪ್ ಡೌನ್ಲೋಡ್ ಮಾಡಿ ಟ್ರ್ಯಾಕ್ ಮಾಡ್ಬೋದು. ಕೈ ಸಂಜೆ ಅಳ್ತವಳೆ. ಎಲ್ಲಿದೆ ಅಂತ ಗೊತ್ತಿಲ್ಲ. ಕಾಲ್ ಬೇಡ ಸ್ವಿಚ್ ಆಫ್. ಯಾವಾಗ ಫೋನ್ ಹೋಯ್ತು ಅಲ್ಲ ಅವಾಗಲೇ ಖುಷಿ. ನಾನು ಎರಡನ್ನ ಹಿಡ್ಕೊಂಡ್ ಬಂದಲ್ಲ. ಪಾಪ ಸಂಧ್ಯನ್ ಫೋನ್ ಕಳ್ದೋಗೈತೆ. ಸೊ ಸಂಧ್ಯಾ ಹುಡ್ಕೊಂಡ್ ಬರಕ್ ಹೋಗೋಳೆ. ನಾನು ಅವಳ ವ್ಲಾಗಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಿತ್ಯಶ್ರೀ ಅಂತ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಂಬಿಡಿ. ಕಾರಲ್ಲಿ ಹುಡುಕ್ತಾ ಇದೀವಿ ಈಗ. ನೋಡೋಣ ಬನ್ನಿ. ಸಂಧ್ಯಾ ಹುಡುಕ್ತಾವಳೆ ಪಾಪ. ನೋಡ ಕಡೆ Anything happened, bro? Anything good news? ಹುಡುಕ್ತಾವಳೆ ಗೈಸ್. Sanjay ಅವರೇ, anything good? Anything good? ಏಯ್ ಮಕ್ಕನ ಸಂಧ್ಯಾ ಸೀರಿಯಸ್ ಸಂಧ್ಯಾ ಕಬ್ಬಣ ಇದ್ರೆ ಕೊಟ್ರು. ಯಾಕೆ ಸೀರಿಯಸ್ ಆಗ್ತಾ ಇದೆಯಾ? ಏನಾಯ್ತು ಫೋನಲ್ಲಿ? ಸಂಧ್ಯಾ ಅವರೇ ಅಳ್ಬೇಡಿ. ಕೊಟ್ಬಿಡ್ರು. ಯಾರ ಹತ್ರ ಐತೆ? ಅವ್ರು ಎತ್ಕೊಂಡಿದ್ದಾರೆ. ಸಿಕ್ತು ಫೋನ್ ಸಿಕ್ತು. ನಾನು ನೋಡ್ದೆ ಫೋನ್ ಸಿಕ್ತು. ಎಲ್ಲೈತೆ ಇಲ್ಲಿ ಎಲ್ಲೈತೆ ಅವರು ಕಷ್ಟಪಟ್ಟು ಹುಡಿಕೊಂಡು ತಗೊಂಡ್ ಬಂದವ್ರೆ. ಆಯ್ತಾ? ಅವ್ರ ಬ್ಯಾಗಲ್ಲಿ ಇದ್ದಿದ್ದು. ಅಯ್ಯೋ ಕಣ್ಣಲ್ಲಿ ನೀರು. ಎಷ್ಟು ಬೆಲೆ ಅಂದ್ರೆ ನೋಡಿ, ಒಂದ್ ಫೋನ್ 2 ಫೋನು, ನಂದೊಂದು 3ನೇ ಫೋನು. ಯಾರ ಬ್ಯಾಗಲ್ಲಿ ಹಾಕೊಂಡಿರ್ಲ ಮಜ್ಜಿಗೆ ಕೊಡಕ್ ಹೋಗ್ತಾ ಇರಲ್ಲ, ಅವ್ರು ತಗೊಂಡ್ ಹೋಗ್ಬಿಟ್ಟಿದ್ರಂತೆ. ಆಮೇಲೆ ನೆನ್ಪಾಗಿ ಕೊಟ್ಬಿಟ್ರು. ಸಂಧ್ಯಾ ಕೈ ಕೊಡಿ. ತಮ್ಮನೇಲಿ ಇದೆ ಸಂಧ್ಯಾ. ಸಂಧ್ಯಾ ಇದು ಯಾರು ಎತ್ಕೊಂಡಿದ್ ಏಯ್ ಎಲ್ಲ ಕ್ಲೀನ್ ಮಾಡಬೇಕಾರೆ ಬ್ಯಾಸ್ಕೆಟ್ ಹಾಕೊಂಡ್ಬಿಟ್ಟಿ. ತೇಜ ತೇಜ ನಿಮ್ ಬ್ಯಾಗಲ್ಲಿ ಹಾಕೊಂಡಿದ್ವಿ. ಅಲ್ಲ ಆಂಟಿ ಎಲ್ಲ ಶರತ್ತನ್ನ ಬ್ಯಾಗಲ್ಲಿ ಹಾಕೊಂಡಿದ್ದು. ಹಾಕೊಂಡ್ಬಿಟ್ರೆ ಸರಿ, ಇನ್ನು ಚೋಟ ಮಾಡಿ ಅವ್ರೇ ತೆಗ್ಸಿದ್ದು ಬ್ಯಾಗಲ್ಲಿ. ನಾನು ನಿಜಾನೇ ಹೇಳೋದು. ಕೇಳಿಸ್ಕೊಳ್ರೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಕ್ಕಾರ ಆಂಟಿ ಎತ್ಕೊಂಡು ಹಂಗೆ ಬ್ಯಾಸ್ಕೆಟ್ ಹಾಕೊಂಡ್ಬಿಟ್ಟಿದ್ರು. ಹುಡುಕ್ತಾ ಇರ್ಬೇಕಾದ್ರೆ ಶರತ್ ಹೋಗಿದ್ದು ಮಧ್ಯದಲ್ಲಿ. ಕಂಟೆಂಟ್ ಕಣ್ಣಲ್ಲಿ ನೋಡ್ಬೇಕು ಟಾಪ್ಲೆಟ್. ಇವ್ರೇ ಅವ್ರ ಬ್ಯಾಗಲ್ಲಿ ಹಾಕೊಂಡಿದ್ದು. ನೀವು ಸೆಕೆಂಡ್ ಕೊಡಿ. ಸಂಧ್ಯಾ ಸೂಪರ್. ಸಂಧ್ಯಾ ಒಳ್ಳೆ ಕಂಟೆಂಟ್. ಏನ್ ಹತ್ಬಿಟ್ಟೆ ಸಂಧ್ಯಾ? ನೀನ್ ಅಳ್ಕೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಮನೆಗೆ ಹತ್ಬಿಟ್ಟೆ. ಗಾಯ್ಸ್ ಸಂಧ್ಯಾ ಹತ್ಬಿಟ್ಲು ಗಾಯ್ಸ್. ಜೋರ್ ಹೆಂಗೆ ಗೊತ್ತಾ? ರುದ್ರ ತಾಳ್ತವ. ನಾನು ಓಡೋಗ್ಬಿಡ್ತಿದ್ದೆ ಇನ್ನೇನು. ಮ್ಯಾಟ್ರ್ ಆಗೈತೆ ಅಂದ್ರೆ ನಿತ್ಯಾಶ್ರೀ ಅವರು ಸಲೀಮ್ ತಗೊಂಡು ಬಂದಿದ್ರು. ಈ ಟ್ರಾಜಿಡಿ ಬಿಟ್ವೀನ್ ಅಲ್ಲಿ ನಿತ್ಯಾಶ್ರೀ ಅವ್ರು ಹೇಳ್ತಾರೆ, ನಾದ್ರ ಅವ್ರ ಫೋನ್ ಇರ್ಲಿಲ್ಲ, ನಾನ್ ಫೋನ್ ತಗೊಂಡು ಅಂತ ಹೇಳ್ತಾರೆ ಅಲ್ಲ. ಹೋಗ್ಲಿ ಬಿಡಿ. ಕುತ್ಕೊಳ್ಳಿ. ಓಕೆ ಬನ್ನಿ. ಸಂಧ್ಯನ್ ಎರಡನೇ ಮುಖ ನೋಡ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.